ವೈಷ್ಣವಿ ಗೂಳಿ. ನಮಸ್ತೆ ಅಕ್ಕ. ಆರಾಮ? ಆರಾಮ್, ನೀವು ಆರಾಮದಿರಿ? ನಾನು ಆರಾಮದೀನ್ರಿ. ಊಟ ಮಾಡಿದ್ರಿ? ಆಯ್ತು, ನಿಮ್ದು ಆಯ್ತ್ರಿ? ಆಯ್ತ್ರಿ. ಯಾವ ಹಾಡನ್ನು ಹಾಡ್ತಿದ್ದೀರಿ? ಎಲ್ಲಿ ಕಾಣೆನು. ಓಕೆ, ಈ ಒಂದು ಹಾಡನ್ನ ಕೇಳೋದಕ್ಕೆ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಆಲ್ ದಿ ಬೆಸ್ಟ್. ಎಲ್ಲಿ ಕಾಣೆನೋ ಶಿವನೊಲ್ಲಭೆ ಎನಿಸಿದಿ, ಉಧೋ 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 ಉಧೋ. ಎಲ್ಲಾರು ಬರ್ರಿ ಎಲ್ಲಮ್ಮನ ಪಾದಕ ಬಿದ್ದು ನಾಲ್ಕು ಉಧೋ ಉಧೋದು ಅಂತ ಹಾಡೋಣ. ಹೇ ಉಧೋ 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 ಉಧೋ. ಓ ಎಲ್ಲಿ ಕಾಣೆ, ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಿ ಕಾಣೆನು ಶಿವನೊಲ್ಲಭೆ ಎನಿಸಿದೆ, ಎಲ್ಲಿ ಕಾಣೆನು ಶಿವ, ಎಲ್ಲಿ ಕಾಣೆನು ಶಿವನೊಲ್ಲಭೆ ಎನಿಸಿದೆ, ಕಲ್ಲಿನೊಳಗೆ ಹುಟ್ಟಿ ಉಗ್ರಗೊಳ್ಳಕ್ಕ ಇಳಿದು, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ. ಒಳ್ಳೆದವ್ವ ನಿನ್ನ ಪಿರುತಿ, ಸಲ್ಲಿ ಸಲ್ಲಿ ಉಧೋ ಎಂಬ ಕೀಳ ಜಡದಿ, ಒಳ್ಳೆದವ್ವ ನಿನ್ನ ಪಿರುತಿ, ಸಲ್ಲಿ ಸಲ್ಲಿ ಉಧೋ ಎಂಬ ಕೀಳ ಜಡದಿ, ಕಳ್ಳ ಸುಳ್ಳರಿ ಕೊಲಿದೆ ಕಾಲ ಕರ್ಮವ ಕಳೆದೆ, ಕಳ್ಳ ಸುಳ್ಳರಿ ಕೊಲಿದೆ ಕಾಲ ಕರ್ಮವ ಕಳೆದೆ, ಕಾಲಿನೊಳಗೆಜ್ಜೆ ಕಟ್ಟಿ ಕುಣಿಸಾಡಿದವ್ವ ತಾಯಿ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ. ಚಿಕ್ಕ ಮಲಕಿನ ದುರ್ದುಂಡಿ, ಚಿಕ್ಕ ಮಲಕಿನ ದುರ್ದುಂಡಿ, ಎಲ್ಲ ಮಾನಿನ ಹಾಲ್ ಕುಧೋ ಬುಧೋ ಬುಧೋ, ಪರಶುರಾಮ ನಿನ್ ಹಾಲ್ ಕುಧೋ ಬುಧೋ ಬುಧೋ, ಮಾತಂಗಿ ನಿನ್ ಹಾಲ್ ಕುಧೋ ಬುಧೋ ಬುಧೋ, ಏಕನಾಥ ಜೋಗಿನಾಥ ನಾಲ್ ಕುಧೋ ಬುಧೋ ಬುಧೋ ಉಧೋ 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 ತಾಯೇ, ಉಧೋ 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 ಉಧೋ. ಚಿಕ್ಕ ಮಲಕ್ಕಿನ ದೊರದುಂಡಿ, ನೀ ಎಂಥ ಕೆವ್ವ ಚಿಕ್ಕ ಮಗನನ್ನೆತ್ತಿ ಪಾಡಿ, ಚಿಕ್ಕ ಮಲಕ್ಕಿನ ದೊರದುಂಡಿ, ನೀ ಎಂಥ ಕೆವ್ವ ಚಿಕ್ಕ ಮಗನನ್ನೆತ್ತಿ ಕಾಡಿ, ಅರಿವಿಕ್ಕಿನೋಳು ಶಿಶುನಾಳ ಮುಕ್ಕಣ್ಣರ ಅರಸಿ, ಮಿಕ್ಕಿನೋಳು ಶಿಶುನಾಳ, ಮಿಕ್ಕಿನೋಳು ಶಿಶುನಾಳ ಮುಕ್ಕಣ್ಣನ ಅರಸಿ, ಅಕ್ಕರದಿ ಗುರುನಾಥ ಗೋವಿಂದ ಗೊಲಿದೆ ನೀನು, ಎಲ್ಲಿ ಕಾಣೆ, ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣೆ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನೆ, ಓ ಎಲ್ಲಿ ಕಾಣೆಲ್ಲಿ ಕಾಣೆನೆ, ಎಲ್ಲಮ್ಮ ನಂತಾಕಿನೆಲ್ಲಿ ಕಾಣೆಲ್ಲಿ ಕಾಣೆನೆ, ಎಲ್ಲಿ ಕಾಣೆನು ಶಿವನೊಲ್ಲಭೆ ಎನಿಸಿದೆ, ಎಲ್ಲಿ ಕಾಣೆ
ಜೋರ್ ಚಪ್ಪಾಳೆ. ವೈಷ್ಣವಿ ಗೂಳಿ, ನಿಮ್ಮನ್ನು ನೋಡಿದಾಗ ನನಗೇನು ಅನ್ನಿಸ್ತು ಗೊತ್ತಾ, ಯಾವುದೇ ಭಯ ಇಲ್ಲದೆ ಯಾವುದೇ ಡೌಟ್ ಇಲ್ಲದೆ ಗೂಳಿ ಥರನೇ ಆರಾಮಾಗಿ ನುಗ್ಕೊಂಡು ಚಂದ ಹಾಡಿದ್ರಿ ಅಂತ ಅನ್ನಿಸ್ತು. ಎಷ್ಟೊಂದು ಜನ ಟೆನ್ಷನಲ್ಲಿದ್ದರು, ನೀವು ನೋಡಿ ಫುಲ್ ಚಿಲ್ಲಾಗಿ ಮಾಡ್ಕೊಂಡು ಹಾಡಿದ್ರಿ. ಆಲ್ ರೈಟ್, ಈಗ ನಮ್ಮ ಮುನಿರಾಜು ಸರ್ ಏನು ಹೇಳ್ತೀರಿ? ಗೂಳಿಗೆ ಯಾಕೆ ಟೆನ್ಷನ್ ಇರುತ್ತೆ? ಅದೇ ಹೇಳಿದ್ದು, ಮುಂದೆ ಇರೋರಿಗೆ ಟೆನ್ಷನ್ ಇರಬೇಕು. ನೀವು ಹಾಡಿದ್ದು ಶಿಶ್ನಾಳ್ ಶರೀಫರ ತತ್ವಪದವನ್ನು, ಅಂದರೆ ಅವರ ಅನುಭವ ಗೀತೆಯನ್ನು. ಎಲ್ಲಮ್ಮನ ಚೌಡಿಕೆ ಪದ ಇದೆಯಲ್ಲ, ಜನಪದದಲ್ಲಿ 5 ಮಹಾಕಾವ್ಯಗಳಿದೆ. ಖಂಡಕಾವ್ಯಗಳು ತುಂಬ ಇದ್ದಾವೆ, ಆದರೆ 5 ಕಾವ್ಯಗಳಲ್ಲಿ ಚೌಡಿಕೆ ಕಾವ್ಯ ಕೂಡ ಒಂದು. ಅದನ್ನು ಈ ಚೌಡಿಕೆ ಇಟ್ಕೊಂಡು ಹಾಡ್ತಾ ಹೋಗ್ತಾರೆ, ಜೋಗತಿಯವರು ಹಾಡ್ತಾರೆ. ಇಲ್ಲಿ ಉದೋ ಅಂತ ಹಾಡಿದ್ರಲ್ಲ, ಅದು ನಿಜವಾಗ್ಲೂ ಹಾಡೋದಾದರೆ ಕರೆಕ್ಟ್ ಪದ ಏನಂತಂದರೆ ಉದ್ಭವೋ ಅಂತ. ಅದು ಆ ಉದ್ಭವೋ ಅಂತ ಹಾಡ್ತಾ ಭಾಳ ಅಪರೂಪದ ಹಾಡುಗಳೆಲ್ಲ ಇದೆ ಎಲ್ಲಮ್ಮನ ಬಗ್ಗೆ. ಚೌಡಿಕೆ ಪದಗಳು ಅಂತಲೇ ಸಿಗ್ತವೆ, ಅವುಗಳನ್ನ ಕೂಡ. ಇದು ಭಾಳ ಪ್ರಖ್ಯಾತಿ ಹಾಡು, ಇನ್ನಷ್ಟು ಒಳ್ಳೊಳ್ಳೆ ಹಾಡು. ಯಾಕೆಂದರೆ ನೀವು ಆ ಕಡೆಯಿಂದ ಬಂದಿದ್ದವರು ಅಂತ ಕಾಣ್ತದೆ, ಚೆನ್ನಾಗಿ ಕೂಡ ಕಾಣ್ತಿದ್ದೀರಿ. ಎಲ್ಲಮ್ಮನ ಥರ. ಒಳ್ಳೇದಾಗಲಿ. ತುಂಬ ಚೆನ್ನಾಗಿತ್ತಮ್ಮ ಹಾಡು, ಒಳ್ಳೆ ಎನರ್ಜೆಟಿಕ್ ಆಗಿ ಹಾಡಿದ್ರಿ. ಬಟ್ ಒಳ್ಳೆ ಹಾಡು, ಕೇಳಲಿಕ್ಕೇನೋ ತುಂಬ ಮೃದುವಾಗಿತ್ತು. ಇದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ತುಂಬ ಸುಪ್ರಸಿದ್ಧವಾಗಿ ಎಲ್ಲ ಗಾಯಕರು, ಎಸ್ಪೆಷಲಿ ಹೆಣ್ಣು ಮಕ್ಕಳು ಇದನ್ನು ಆಯ್ಕೆ ಮಾಡಿಕೊಳ್ತಾರೆ. ಅನೇಕ ವೇದಿಕೆಗಳಲ್ಲಿ ಈ ಹಾಡನ್ನು ಕೇಳಿದ್ದೀವಿ ನಾವು. ನಿಮ್ಮ ಕಂಠದಲ್ಲಿ ತುಂಬ ಸೊಗಸಾಗಿ ಬಂತು, ಒಳ್ಳೆಯ ಗೀತೆಯನ್ನು ನೀವು ಕೊಟ್ಟಿದ್ರಿ. ಇನ್ನೂ ಉತ್ತಮ ಗೀತೆಗಳನ್ನು ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಒಳ್ಳೆಯದಾಗಲಿ ನಿಮಗೆ. ಅರ್ಚನಾ ಮ್ಯಾಮ್. ವೈಷ್ಣವಿ, ಒಳ್ಳೆ ತಾಯಿ ಪಾರ್ವತಿ ಥರ ಕಾಣ್ತಿದ್ಯಮ್ಮ, ತುಂಬ ಲಕ್ಷಣವಾಗಿ ಕಾಣ್ತಾ ಇದ್ದಿ. ಆಮೇಲೆ ನಾನೊಂದು ಪ್ರಶ್ನೆ ಕೇಳ ನಿಮಗೆ, ನೀನು ಸಂಗೀತ ಕಟ್ಟಿ ಅವರನ್ನು ಫಾಲೋ ಮಾಡ್ತೀಯ ತುಂಬ? ಹೌದಾ? ಕೇಳ್ತೀನಿ, ಬಟ್ ಈ ಹಾಡ ಪರ್ಟಿಕ್ಯುಲರ್ ಆಗಿ ಸಂಗೀತ ಕಟ್ಟಿ ಮ್ಯಾಮ್ ಅವ್ರದ್ದು ಕೇಳಿದ್ದು. ಅದು ಗೊತ್ತಾಯಿತು, ನೀನು ಹಾಡೋದಕ್ಕೆ ಶುರು ಮಾಡಿದ ತಕ್ಷಣ ಗೊತ್ತಾಯಿತು. ಒಂದು ಸಣ್ಣ ನಿಮಗೆ ಸಜೆಷನ್ ಏನು, ಕಿವಿ ಮಾತೇನು ಅಂದರೆ, ನೀ ಯಾವುದೇ ಸಿಂಗರ್ನ ಆರಾಧ್ಯ ದೈವ ಆಗಿ ತಗೊಂಡು ಇದು ಮಾಡಿದ್ರು ಅವರ ಶೈಲಿಯನ್ನು ಫಾಲೋ ಮಾಡು. ಈಗ ನಿನ್ನ ಹಾಡು ಕೇಳ್ತಿದ್ದ ಹಾಗೆ ನನಗೆ ಸಂಗೀತ ಕಟ್ಟಿಯವ್ರು ಹೇಗೆ ಬಂದರು ತಲೆಗೆ ಅಲ್ವಾ? ಸೊ ನಿನ್ನ ಹಾಡನ್ನು ಕೇಳಿದಾಗ ಅವ್ರು ನೆನಪಾಗಬಾರ್ದು, ನೀನು ಮಾತ್ರ ಕಾಣಿಸ್ಬೇಕು, ನನಗೆ ನೀನು ಮಾತ್ರ ಕೇಳಿಸ್ಬೇಕು. ಸೊ ಆ ಹಾಡನ್ನು ನಿನ್ನದಾಗಿ ಮಾಡ್ಕೊ. ಯಾಕಂದರೆ ಸಂಗೀತ ಕಟ್ಟಿಯವ್ರು ಒಬ್ಬರೇ, ಅವರು ಸಂಗೀತ ಕಟ್ಟಿನೇ. ವೈಷ್ಣವಿ ಗೂಳಿ ಯಾವಾಗ ಕಾಣಿಸೋದು ನಮಗೆ? ಸೊ ಶೈಲಿಯನ್ನು ಅಳವಡಿಸ್ಕೊ. ತುಂಬ ಏನಂತಾರೆ, ಅವರು ಒರಿಜಿನಲ್ ಸಿಂಗರ್ ನಿನ್ನ ಮೇಲೆ ಹಾವಿ ಆಗೋ ಥರ ಮಾಡ್ಕೋಕೂಡ್ದು ಯಾವತ್ತು, ಆಯಿತಾ? ಅದ್ಭುತವಾಗಿ ಹಾಡ್ದು. ಚಿಕ್ಕ ಮಲಕ್ಕಿನ ದೊರೆದುಂಡಿ ನೀ ಎಂಥ ಕೆವ್ವ ಚಿಕ್ಕ ಮಗನನ್ನೇ. ಸ್ವಲ್ಪ ಹೈ ಪಿಚ್ಗೆ ಹೋದಾಗ ಮಾತ್ರ ಶಾರ್ಪ್ ಆಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಆಮೇಲೆ ಸಂಗತಿಗಳೆಲ್ಲ ಬಹುಶಃ ನೀನು ಶಾಸ್ತ್ರೀಯ ಕಲಿತಿದೆ ಅನಿಸುತ್ತೆ, ಅದು ಕೂಡ ಗೊತ್ತಾಗತ್ತೆ ನಿನ್ನ ಗಾಯಕಿಯಲ್ಲಿ. ಅದ್ಭುತವಾಗಿ ಹಾಡ್ದು, ಇನ್ನೂ ಉತ್ತಮವಾಗಿ ಹಾಡು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ವೈಷ್ಣವಿ ಗೂಳಿ.